ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಭಾರತದ ಕೈಗಾರಿಕೆಗಳ ಹೃದಯ ಎಂದು ಕರೆಯಲು ಕಾರಣ ಏನು? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತ ಕೈಗಾರಿಕೆಗಳ ಹೃದಯ ಎಂದು ಕರೆಯಲು ಕಾರಣ, ಇದು ಸಂಚಾರ ವ್ಯವಸ್ಥೆಯ ಕೇಂದ್ರವಾಗಿದೆ. ಇಲ್ಲಿ ನಿಪುಣತೆ ಪಡೆದ ಕಾರ್ಮಿಕರ ಲಭ್ಯವಿದ್ದಾರೆ. ಇಲ್ಲಿ ಕಲ್ಲಿದ್ದಲಿನಲ್ಲಿ ಭಾರಿ ಸಂಚಯನವನ್ನು ಹೊಂದಿದೆ. ಇಲ್ಲಿ ಕಬ್ಬಿಣದ ಅದಿರ ನಿಕ್ಷೇಪ ಅಡಗಿದೆ. ಇದು ಕೆಪಿಎಸ್ಸಿ ಕೇಳಿದಂತ ಪ್ರಶ್ನೆ, ಇಂಪಾರ್ಟೆಂಟ್ ಕ್ವಶನ್. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಇಲ್ಲಿ ಕಲ್ಲಿದ್ದಲಿನ ಭಾರಿ ಸಂಚಯನವನ್ನು ಹೊಂದಿದೆ ನೋಡಿ. ಹಾಗಾದ್ರೆ ಭಾರತದ ಕೈಗಾರಿಕೆಗಳ ಹೃದಯ ಎನಿಸಿಕೊಂಡಿರ್ತಕ್ಕಂಥ ಈ ಒಂದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಏನಂತ ಕರೀತಾರೆ? ಯಾರು ಹೇಳ್ತಾರೆ? ಇದನ್ನ ಇನ್ನೊಂದು ಹೆಸರಿಂದ ಕರೀತಾರೆ. ಸೂಪರ್. ಇದನ್ನ ಭಾರತದ ರೂರ್ ಅಂತ ಕರೀತಾರೆ ನೋಡಿ. ಇದನ್ನ ಏನಂತ ಕರೀತಾರೆ ಅಂದ್ರೆ ಭಾರತದ ರೂರ್. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಭಾರತದ ರೂರ್ ಎಂದು ಕರೆಯುತ್ತಾರೆ. ಹಾಗಾದ್ರೆ ರೂರ್ ಅನ್ನುವಂತ ಸ್ಥಳ ಎಲ್ಲಿದೆ? ಯಾರು ಹೇಳ್ತಾರೆ? ಎಕ್ಸಲೆಂಟ್. ಜರ್ಮನಿ ದೇಶದಲ್ಲಿ ಇದೆ ನೋಡಿ. ಜರ್ಮನಿ ದೇಶದಲ್ಲಿ ರೂರ್ ಅನ್ನುವಂತ ಸ್ಥಳ ಜರ್ಮನಿ ದೇಶದಲ್ಲಿ. ಹಾಗಾದ್ರೆ ರೂರ್ ಅನ್ನುವುದು ಜರ್ಮನಿ ದೇಶದ ಯಾವ ನದಿಯ ದಡದ ಮೇಲೆ ಇದೆ? ಜರ್ಮನಿ ದೇಶದ ಯಾವ ನದಿಯ ದಡದ ಮೇಲೆ? ಎಕ್ಸಲೆಂಟ್, ಎಕ್ಸಲೆಂಟ್. ಎಸ್, ವೆರಿ ಗುಡ್. ರೂರ್ ಎಂಬುದು ಜರ್ಮನಿ ದೇಶದ ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ರೈನ್ ನದಿಯ ದಡದ ಮೇಲೆ ಇದೆ ನೋಡಿ. ರೈನ್ ನದಿಯ ದಡದ ಮೇಲೆ. ಅದೇ ತರ ಭಾರತ ದೇಶದಲ್ಲಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ದಾಮೋದರ್ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ದಾಮೋದರ್ ನದಿಯ ದಡದ ಮೇಲೆ ಕಂಡು ಬಂದು, ಹಾಗಾದ್ರೆ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ನಾವು ಖನಿಜ ಸಂಪನ್ಮೂಲಗಳ ಬಟ್ಟಲು ಭಾರತದ ರೂರ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಈ ಒಂದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಅಂದ್ರೆ ಸರಿಸುಮಾರು 4 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಪ್ರಧಾನವಾಗಿ ಆ 4 ರಾಜ್ಯಗಳು ಯಾವಂದ್ರ ಒಂದು ಜಾರ್ಖಂಡ್ ರಾಜ್ಯದಲ್ಲಿ ಹಂಚಿಕೆಯಾಗಿದೆ, ಜಾರ್ಖಂಡ್ ರಾಜ್ಯದಲ್ಲಿ. ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ ಹಂಚಿಕೆಯಾಗಿದೆ. ಮತ್ತೆ ಛತ್ತೀಸ್ಗಢ ರಾಜ್ಯದಲ್ಲಿ ಸ್ವಲ್ಪ ಹಂಚಿಕೆಯಾಗಿದೆ. ಇನ್ನು ಒಡಿಶಾ ರಾಜ್ಯದಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಯಾವ ಪರ್ವತಗಳದಾವೆ? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಯಾವ? ಸೂಪರ್. ರಾಜಮಹಲ್ ಬೆಟ್ಟಗಳದಾವ ನೋಡಿ. ಉತ್ತರ ಭಾಗದಲ್ಲಿ ರಾಜಮಹಲ್ ಬೆಟ್ಟಗಳಿದ್ರೆ ದಕ್ಷಿಣ ಭಾಗದಲ್ಲಿ ಮಹಾದೇವ ಬೆಟ್ಟಗಳದ ನೋಡಿ. ಉತ್ತರ ಭಾಗದಲ್ಲಿ ರಾಜಮಹಲ್ ಬೆಟ್ಟಗಳಿದ್ರೆ ದಕ್ಷಿಣ ಭಾಗದಲ್ಲಿ ಮಹಾದೇವ ಬೆಟ್ಟಗಳು. ಆ ರಾಜಮಹಲ್ ಬೆಟ್ಟಗಳು ಮತ್ತು ಮಹಾದೇವ ಬೆಟ್ಟಗಳ ಮಧ್ಯದಲ್ಲಿ ಕಂಡು ಬರುವಂತ ಒಂದು ಪ್ರಸಿದ್ಧವಾಗಿರುವಂತ ಬುಡಕಟ್ಟು ಜನಾಂಗ ಅಂತಂದ್ರೆ ಅದು ಸಂತಾಲ ಜನಾಂಗ. ಹಾಗಾದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ತೋರಿ ಎಂಬ ಸ್ಥಳದಲ್ಲಿ ಹುಟ್ಟುವಂತ ನದಿ ದಾಮೋದರ್ ನದಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ತೋರಿ ಎಂಬ ಸ್ಥಳದಲ್ಲಿ ಹುಟ್ಟಿ ಪಶ್ಚಿಮ ಬಂಗಾಳದ ಪಲ್ತಾ ಎಂಬ ಸ್ಥಳದಲ್ಲಿ, ಪಶ್ಚಿಮ ಬಂಗಾಳದ ಪಲ್ತಾ ಎಂಬ ಸ್ಥಳದಲ್ಲಿ ಯಾವ ನದಿಯನ್ನು ಸೇರ್ತದೆ ಅಂದ್ರ ಹುಗ್ಲಿ ನದಿಯನ್ನು ಸೇರ್ತದೆ. ಹುಗ್ಲಿ ನದಿಯನ್ನ. ಓಕೆ, ಇದಕ್ಕೆ 2 ಉಪನದಿಗಳದಾವೆ. ಆ 2 ಉಪನದಿಗಳು ಯಾವಂದ್ರೆ ಒಂದು ಬಾರ್ಕಾರ್, ಇನ್ನೊಂದು ಕೋನಾರ್ ಅಂತ ಹೇಳಿ. ಒಂದು ಬಾರ್ಕಾರ್, ಇನ್ನೊಂದು ಕೋನಾರ್. ಕೋನಾರ್, ಒಂದು ಬಾರ್ಕಾರ್ ಮತ್ತು ಕೋನಾರ್ ಅನ್ನುವಂತ ಉಪನದಿಗಳನ್ನ ನೋಡ್ತೀವಿ. ಒಟ್ಟಾರೆಯಾಗಿ ದಾಮೋದರ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವ್ದಂದ್ರೆ ದಾಮೋದರ ಅಣೆಕಟ್ಟು. ಭಾರತ ದೇಶದ ಮೊಟ್ಟಮೊದಲ ಯಶಸ್ವಿ, ನಮ್ಮ ದೇಶದ ಮೊಟ್ಟಮೊದಲ ಯಶಸ್ವಿ ಅಣೆಕಟ್ಟು ಯಾವ್ದಂದ್ರೆ ದಾಮೋದರ್ ಕಣಿವೆ ಯೋಜನೆ ಅಂತ ಹೇಳಿ ಗುರುತಿಸ್ತೀವಿ. 1948ರಲ್ಲಿ ಕಟ್ಟಿದಂತ ಅಣೆಕಟ್ಟು. ನೆಕ್ಸ್ಟ್ ಹೋಗೋಣ. ಅರ್ಥ ಆಯ್ತಾ? ಹೈಯೆಸ್ಟ್ ಖನಿಜ ಸಂಪನ್ಮೂಲಗಳು, ಅತಿ ಹೆಚ್ಚು ಕಲ್ಲಿದ್ದಲು ಈ ಭಾಗದಲ್ಲಿ ಕಂಡು ಬರುವುದರಿಂದ ಇದನ್ನ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಥವಾ ಭಾರತದ ಕೈಗಾರಿಕೆಗಳ ಹೃದಯ ಅಂತ ಕರಿತೀವಿ. ಹೆಂಗ ಉತ್ತರದ ಮಹಾಮೈದಾನವನ್ನ ಭಾರತ ದೇಶದ ಹೃದಯ ಭಾಗ ಅಂತ ಕರಿತೀವಲ್ಲ, ಭಾರತ ದೇಶದ ಹೃದಯ ಭಾಗ ಅಂದ್ರೆ ಉತ್ತರದ ಮಹಾಮೈದಾನದಲ್ಲಿ ಅಪಾರ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳು, ಕೃಷಿ, ಅತ್ಯಂತ ಹೆಚ್ಚಿನ ಸಮತಟ್ಟಾಗಿರುವಂತ ಭೂ ಪ್ರದೇಶ ಹೊಂದಿದೆ. ನೆಕ್ಸ್ಟ್ ಹೋಗೋಣ. ಆಪರೇಷನ್ ಫ್ಲಡ್ ಯೋಜನೆ ಕಾರ್ಯಕ್ರಮ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಬಹುಶಃ ಎಲ್ಲರೂ ಬಹಳ ಈಸಿ ಆನ್ಸರ್ ಮಾಡ್ತಾರೆ ಇದನ್ನ. ನನ್ನ ಪ್ರಕಾರ ಒಂದು 90% ಆನ್ಸರ್ ಮಾಡ್ತಾರೆ. 1974ರಲ್ಲಿ ಆಪರೇಷನ್ ಫ್ಲಡ್ ಯೋಜನೆ ಕಾರ್ಯಕ್ರಮ ಈ ಕೆಳಗಿನ ಯಾವುದನ್ನ ಪ್ರೋತ್ಸಾಹಿಸಲು ಪ್ರಾರಂಭ ಮಾಡಿದಂತ ಯೋಜನೆ? ಆಪರೇಷನ್ ಫ್ಲಡ್. ಇದನ್ನು ಶ್ವೇತ ಕ್ರಾಂತಿ ಅಂತ ಹೇಳಿ ಗುರುತಿಸ್ತೀವಿ. ಶ್ವೇತ ಕ್ರಾಂತಿ.
ಆಪರೇಷನ್ ಫ್ಲಡ್ ಅನ್ನುವಂಥದ್ದು ಇದು ಯಾವ ಕ್ರಾಂತಿಗೆ ಸಂಬಂಧಪಟ್ಟಿದೆ ಅಂದ್ರೆ ಶ್ವೇತ ಕ್ರಾಂತಿಗೆ ಸಂಬಂಧಪಟ್ಟಿದೆ. ಶ್ವೇತ ಕ್ರಾಂತಿ ಅಂದರೆ ಕ್ಷೀರ ಕ್ರಾಂತಿ ಎಂದರ್ಥ. ಕರೆಕ್ಟಾ? ಹಾಗಾದ್ರೆ ಆಪರೇಷನ್ ಫ್ಲಡ್ ಅನ್ನುವಂಥದ್ದು. ಹಾಗಾದ್ರೆ ನಾನು ಒಂದು ಕ್ವಶನ್ ಕೇಳ್ತಾ ಇದ್ದೇನೆ, ಶ್ವೇತ ಕ್ರಾಂತಿಯ ಪಿತಾಮಹ ಯಾರು? ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಎಕ್ಸಲೆಂಟ್, ವರ್ಗಿಸ್ ಕುರಿಯನ್ ನೋಡಿ. ಹಾಗಾದ್ರೆ ವರ್ಗಿಸ್ ಕುರಿಯನ್ ಮೂಲತಃ ಯಾವ ರಾಜ್ಯದವರು? ವರ್ಗಿಸ್ ಕುರಿಯನ್ ಅನ್ನುವಂಥವ್ರು ಮೂಲತಃ ಯಾವ ರಾಜ್ಯದವರು? ಸೂಪರ್. ವರ್ಗಿಸ್ ಕುರಿಯನ್ ಅನ್ನುವಂಥವ್ರು ಮೂಲತಃ ಕೇರಳ ರಾಜ್ಯದವರು. ಆದ್ರೆ ಗುಜರಾತ್ ರಾಜ್ಯದಲ್ಲಿ 1974ರಲ್ಲಿ ಆಪರೇಷನ್ ಫ್ಲಡ್ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಶ್ವೇತ ಕ್ರಾಂತಿಗೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟಂತ ವ್ಯಕ್ತಿ ಈ ಒಂದು ವರ್ಗಿಸ್ ಕುರಿಯನ್. ಹಾಗಾದ್ರೆ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಹಸಿರು ಕ್ರಾಂತಿಯ ಪಿತಾಮಹ, ಎಕ್ಸಲೆಂಟ್, ಹಸಿರು ಕ್ರಾಂತಿಯ ಪಿತಾಮಹ ಎಂದರೆ ನಾರ್ಮನ್ ಬೋರ್ಲಾಂಗ್. ಹಸಿರು ಕ್ರಾಂತಿಯ ಪಿತಾಮಹ ಎಂದರೆ ನಾರ್ಮನ್ ಬೋರ್ಲಾಂಗ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತಂದ್ರೆ MS ಸ್ವಾಮಿನಾಥನ್ ನೋಡಿ. MS ಸ್ವಾಮಿನಾಥನ್. ಈ MS ಸ್ವಾಮಿನಾಥನ್ ಅವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಯಾವ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಈ ಒಂದು ಹಸಿರು ಕ್ರಾಂತಿ ಆಯಿತು ಅಂದ್ರೆ 1966 ಮತ್ತು 1967ರ ಸಂದರ್ಭದಲ್ಲಿ 1966, 1967ರ ಸಂದರ್ಭದಲ್ಲಿ ಈ ಒಂದು MS ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯನ್ನು ಮಾಡ್ತಾರೆ. ಇವತ್ತು ನಮ್ಮ ಭಾರತ ದೇಶದ ಹಿಂದುಳಿದವರು, ಬಡವರು, ದೀನರು, ದಲಿತರು ನಾವು ಒಂದೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೇವೆ ಅಂದ್ರೆ ನಮಗೆ ಕೊಡ್ತಕ್ಕಂತ ರೇಷನ್ ಹಕ್ಕಿ ಆಗಿರಬಹುದು, ಆ ನ್ಯಾಯಬೆಲೆ ಅಂಗಡಿಗಳಾಗಿರಬಹುದು, ಆ MS ಸ್ವಾಮಿನಾಥನ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತಿಗೂ ನಮ್ಮ ಭಾರತ ದೇಶದಲ್ಲಿ ನಾವು ಸೇವನೆ ಮಾಡುವ ಗೋಧಿ, ನಾವು ಸೇವನೆ ಮಾಡುವಂತ ಅಕ್ಕಿ ಈ ಒಂದು ವಿಶೇಷವಾಗಿರುವಂತ ಅಳಬಾರದು. ಯಾರು ಹಸಿರು ಕ್ರಾಂತಿಯ ಪಿತಾಮಹ ಯಾರಂದ್ರ MS ಸ್ವಾಮಿನಾಥನ್. 1900 ಎಷ್ಟನೇ ಪಂಚವಾರ್ಷಿಕ ಯೋಜನೆಯ ವಿಫಲತೆಯ ನಂತರ ಅಂದ್ರೆ 3ನೇ ಪಂಚವಾರ್ಷಿಕ ಯೋಜನೆಯ ವಿಫಲತೆಯ ನಂತರ. ಆಕ್ಚುಲಿ ಆ ಸಂದರ್ಭದಲ್ಲಿ ನಮ್ಗೆ ಊಟಕ್ಕೆ ಆಹಾರ ಇರಲಿಲ್ಲ. ಅವಾಗ ಇಂಥ ಒಂದು ಅದ್ಭುತವಾದಂತ ಕ್ರಾಂತಿಯನ್ನ ನೆರವೇರಿಸಲಾಯಿತು ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಭಾರತದಿಂದ ಅತಿ ಹೆಚ್ಚು ಬಾಸುಮತಿ ಅಕ್ಕಿಯನ್ನ ಆಮದು ಮಾಡಿಕೊಳ್ಳುವ ದೇಶ ಯಾವುದು? ಇದು ಕೂಡ ಸಾಕಷ್ಟು ಬಾರಿ, ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಾಸುಮತಿಯನ್ನು ಉತ್ಪಾದನೆ ಮಾಡುವಂತ ರಾಜ್ಯ ಅಂತಂದ್ರೆ ಪಂಜಾಬ್ ರಾಜ್ಯ. ಪಂಜಾಬ್ ರಾಜ್ಯ ಹೈಯೆಸ್ಟ್ ಬಾಸುಮತಿ ಅಕ್ಕಿಯನ್ನು ಉತ್ಪಾದನೆ ಮಾಡ್ತದೆ. ಅತಿ ಹೆಚ್ಚು ಅಕ್ಕಿ ಉತ್ಪಾದನೆ ಮಾಡುವ ರಾಜ್ಯ ಅಂದ್ರೆ ಪಶ್ಚಿಮ ಬಂಗಾಳ, 2ನೇ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ್. ಆದರೆ ಬಾಸುಮತಿ ಅಕ್ಕಿ ಅಂತಂದ್ರೆ ಪಂಜಾಬ್. ಭಾರತದ ಅಕ್ಕಿ ಸಂಶೋಧನಾ ಕೇಂದ್ರ ಅಥವಾ ಭತ್ತ ಸಂಶೋಧನಾ ಕೇಂದ್ರ ಒಡಿಶಾ ರಾಜ್ಯದ ಕಟಕದಲ್ಲಿದ್ರೆ, ಭಾರತದ ರೈಸ್ ಪಾರ್ಕ್, ಕರ್ನಾಟಕದ ರೈಸ್ ಪಾರ್ಕ್ ಎಲ್ಲಿದೆ ಅಂದ್ರೆ ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಭಾರತ ದೇಶದಿಂದ ಅಹಿಷ್ಟ ಬಾಸುಮತಿ ಅಕ್ಕಿಯನ್ನ ಯಾವ ದೇಶ ಆಮದು ಮಾಡಿಕೊಳ್ಳುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ಬ್ರಿಟನ್ ದೇಶ, ದಕ್ಷಿಣ ಅಮೆರಿಕ, ಸೌದಿ ಅರೇಬಿಯಾ, ಅಮೆರಿಕ ಸಂಯುಕ್ತ ಸಂಸ್ಥಾನ. ಸೂಪರ್, ಎಕ್ಸಲೆಂಟ್. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ಸೌದಿ ಅರೇಬಿಯಾ ರೈಟ್ ಆನ್ಸರ್ ನೋಡಿ. ಹಾಗಾದ್ರೆ ಭಾರತ ದೇಶದಿಂದ ಯಾವ ಬಂದರದಿಂದ ಸೌದಿ ಅರೇಬಿಯಾ ಅತಿ ಹೆಚ್ಚು ಬಾಸುಮತಿ ಅಕ್ಕಿಯನ್ನ? ಅಜಿತ್, ಕರೆಕ್ಟ್ ಆನ್ಸರ್, ಎಕ್ಸಲೆಂಟ್. ಕಾಂಡ್ಲಾ ಬಂದರ ನೋಡಿ. ಹಾಗಾದ್ರೆ ಕಾಂಡ್ಲಾ ಬಂದರಕ್ಕಿರುವ ಇನ್ನೊಂದು ಹೆಸರೇನು? ಕಾಂಡ್ಲಾ ಬಂದರವನ್ನು ಏನಂತ ಕರೀತಾರೆ? ಸೂಪರ್. ಕಾಂಡ್ಲಾ ಬಂದರಕ್ಕಿರುವ ಇನ್ನೊಂದು ಹೆಸರೇ ದೀನ್ ದಯಾಳ್ ಉಪಾಧ್ಯಾಯ ಬಂದರ ಅಂತ ಕರೀತಾರ. ಇದು ಸ್ವತಂತ್ರ ಭಾರತದ ಮೊದಲ ಬಂದರ. ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಘೋಷಣೆಯಾದ ಬಂದರ. 1955ರಲ್ಲಿ ಘೋಷಣೆಯಾದ ಬಂದರ. ಈ ಕಾಂಡ್ಲಾ ಬಂದರದ ಮೂಲಕ ಅತಿ ಹೆಚ್ಚು ಸೌದಿ ಅರೇಬಿಯಾಕ್ಕೆ ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡುತ್ತದೆ, ಪೆಟ್ರೋಲಿಯಂ ಅನ್ನ ಆಮದು ಮಾಡಿಕೊಳ್ಳುತ್ತದೆ. ನೆಕ್ಸ್ಟ್ ಕ್ವಶನ್. ಎಸ್, ಇದನ್ನು ಉಬ್ಬರಹಿತ ಬಂದರ ಅಂತಾನೂ ಕರೀತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದು ಕರ್ನಾಟಕದ ಯಾವ ಜಲಾಶಯವನ್ನು ಹೆಸರಿಸಲಾಗಿದೆ? ಬಹಳ ಸಿಂಪಲ್ ಇದೆ ಪ್ರಶ್ನೆ ಇದು. ತಾವೆಲ್ಲ ಆನ್ಸರ್ ಮಾಡ್ತೀರ ಅನ್ಕೊಂಡಿನಿ. ಇವೆಲ್ಲ KPSC ಬಂದಂತ ಪ್ರಶ್ನೆ, ಗ್ರೂಪ್ C ಕೇಳಿದಂತ ಪ್ರಶ್ನೆ. 2014 ಮತ್ತು 15ನೇ ಸಾಲಿನಲ್ಲಿ 2014 ಮತ್ತು 2015ನೇ ಸಾಲಿನಲ್ಲಿ ಗ್ರೂಪ್ C ಕೇಳಿದಂತ ಪ್ರಶ್ನೆಗಳು ಜಿಯೋಗ್ರಫಿಗೆ. ಓಕೆನಾ? ನಾವು ಗ್ರೂಪ್ C ಕೇಳಿದಂತ ಪ್ರಶ್ನೆಗಳು PC ಗೆ ಬರ್ತಾವೆ, ನಾಳೆ PSI ಬರ್ತವೆ. ಇವು ಸಿಂಪಲ್ ಏನ್ ಎಕ್ಸಾಮ್ಗಳದಾವಲ್ಲ ಅವು ಎಲ್ಲವಕ್ಕೂ KPSC ಕ್ವಶನ್ಗಳು ಬಹುತೇಕ ಬರುವಂತ ಸಾಧ್ಯತೆ ಇದೆ. ಬಟ್ ಆನ್ಲೈನ್ ಕ್ವಶನ್ ಕೇಳಿದ್ದಾನೆ, ಇದೇ ಅಪರೂಪ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಎಂದು ಕರ್ನಾಟಕದ ಯಾವ ಜಲಾಶಯವನ್ನ ಹೆಸರಿಸಲಾಗಿದೆ? ಆಲ್ಮಟ್ಟಿ ಜಲಾಶಯ ನೋಡಿ. ಆಲ್ಮಟ್ಟಿ ಜಲಾಶಯ ಇರುವಂತ ಇನ್ನೊಂದು ಹೆಸರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೆದ್ರೆ, ನಾರಾಯಣಪುರ ಅಣೆಕಟ್ಟನ್ನ ಬಸವಸಾಗರ ಅಣೆಕಟ್ಟು ಅಂತ ಕರಿತೀವಿ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಹಿಡಕಲ್ ಜಲಾಶಯವನ್ನ ರಾಜ ಲಕ್ಕಂಗೌಡ ಜಲಾಶಯ ಅಂತ ಕರೀತಾರೆ. ರಾಜ ಲಕ್ಕಂಗೌಡ ಜಲಾಶಯ. ರಾಜ ಲಕ್ಕಂಗೌಡ ಜಲಾಶಯ ಯಾವ್ದಂದ್ರ ಹಿಡಕಲ್ ಜಲಾಶಯ.
ಹಿಡಕಲ್ ಜಲಾಶಯವನ್ನ ರಾಜ ಲಕ್ಕಂಗೌಡ ಜಲಾಶಯ ಅಂತ ಕರೀತಾರೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಹಾಗಾದ್ರೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟನ್ನ ರೇಣುಕಾ ಜಲಾಶಯ ಅಂತ ಕರೀತಾರೆ. ರೇಣುಕಾ ಜಲಾಶಯ ಅಥವಾ ಇದನ್ನ ಇಂದಿರಾ ಗಾಂಧಿ ಜಲಾಶಯ ಅಂತ ಕರೀತಾರೆ. ರೇಣುಕಾ ಜಲಾಶಯ ಅಂದ್ರು ಒಂದೇ, ಇಂದಿರಾ ಗಾಂಧಿ ಜಲಾಶಯ ಅಂದ್ರು ಒಂದೇ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಇನ್ನ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಅಣೆಕಟ್ಟುಗಳನ್ನ ತಮ್ಮದೇ ಆದ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ, ನಾವು ಓದ್ತೀವಿ. ವೆರಿ ಇಂಪಾರ್ಟೆಂಟ್ ಅಂದ್ರೆ ನಾವು ಬಾಕ್ರನಂಗಲ ಅಣೆಕಟ್ಟು ಇದೆಯಲ್ಲ, ಈ ಬಾಕ್ರನಂಗಲ ಅಣೆಕಟ್ಟನ್ನ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತಾರೆ. ಯಾಕೆ ಗೊಂಬೆ ಚಿತ್ರ ಕಳ್ಸಕತ್ತೀರಿ? ಏನ್ ತಪ್ಪಾಯ್ತಾ? ಜಲಾಶಯ ಅಂತ ಕರೀತಾರೆ, ಇಂದಿರಾ ಗಾಂಧಿ ಜಲಾಶಯ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ನವಿಲ ತೀರ್ಥ ಡ್ಯಾಮ್ ಅಂತ ಕರೀತಾರೆ. ನವಿಲ ತೀರ್ಥ ಡ್ಯಾಮ್, ನವಿಲ ತೀರ್ಥ ಡ್ಯಾಮ್ ಅಂದ್ರು ಒಂದೇ, ರೇಣುಕಾ ಜಲಾಶಯ ಅಂದ್ರು ಒಂದೇ, ಇಂದಿರಾ ಗಾಂಧಿ ಜಲಾಶಯ ಅಂದ್ರು ಒಂದೇ. ಹಾಗಾದ್ರೆ ಬಾಕ್ರನಂಗಲ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಗೋವಿಂದ ಸಾಗರ ಅಣೆಕಟ್ಟು. ಹಾಗಾದ್ರೆ ಗೋವಿಂದ ವಲ್ಲಭ ಅಂತ ಅಣೆಕಟ್ಟು ಎಲ್ಲಿದೆ? ಗೋವಿಂದ ವಲ್ಲಭ ಅಂತ ಅಣೆಕಟ್ಟು ಎಕ್ಸಲೆಂಟ್. ರಿಹಾನ್ ನದಿಗೆ ಅಡ್ಡಲಾಗಿ ನೋಡಿ, ಈ ರಿಹಾನ್ ನದಿಗೆ ಅಡ್ಡಲಾಗಿ ಉತ್ತರ ಪ್ರದೇಶದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಕ್ವಶನ್. ಡೋಲಮೈಟ್ ಎನ್ನುವುದು ಎಂತ ಶಿಲೆಯಾಗಿದೆ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಡೋಲಮೈಟ್ ಅಂತ ಉತ್ತರ ಜಲಜ ಶಿಲೆಯಾಗಿದೆ ನೋಡಿ. ಡೋಲಮೈಟ್ ಅನ್ನುವುದು ಎಂತ ಶಿಲೆಯಾಗಿದೆ ಅಂದ್ರ ಜಲಜ ಶಿಲೆಯಾಗಿದೆ. ಜಲಜ ಶಿಲೆ ಅಂದ್ರು ಒಂದೇ. ಇದನ್ನ ನಾವೇನಂತ ಗುರುತಿಸ್ತೀವಿ ಅಂದ್ರೆ ಜಲಜ ಶಿಲೆಗಿರುವಂತ ಇನ್ನೊಂದು ಹೆಸರೇ ಕಣ ಶಿಲೆ ಅಂತ ಕರಿತೀವಿ. ಕಣ ಶಿಲೆ ಅಂದ್ರು ಒಂದೇ, ಪದರು ಶಿಲೆ ಅಂದ್ರು ಒಂದೇ. ಪದರು ಶಿಲೆ ಅಂದ್ರು ಒಂದೇ, ಕಣ ಶಿಲೆ ಅಂದ್ರು ಒಂದೇ. ಇದನ್ನ ದ್ವಿತೀಯ ಶಿಲೆ ಅಂತಾನೂ ಕರೀತಾರೆ. ದ್ವಿತೀಯ ಶಿಲೆ. ಕಣ ಶಿಲೆ ಅಂದ್ರು ಒಂದೇ, ಪದರು ಶಿಲೆ ಅಂದ್ರು ಒಂದೇ, ದ್ವಿತೀಯ ಶಿಲೆ ಅಂದ್ರು ಒಂದೇ. ಇದನ್ನ ಜಲಜ ಶಿಲೆ ಎಂದಲೂ ಕರೆಯುತ್ತಾರೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಜಲಜ ಶಿಲೆ ರೈಟ್ ಆನ್ಸರ್ ನೋಡಿ. ಹಾಗಾದ್ರೆ ಚಿನ್ನ ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಬಂಗಾರ ಎಂಬುದು, ಚಿನ್ನ ಎಂಬುದು ಯಾವ ಶಿಲೆಗೆ ಉದಾಹರಣೆ? ಸೂಪರ್. ಇದನ್ನು ಸಾಕಷ್ಟು ಬಾರಿ ರಿಪೀಟ್ ಮಾಡಿ ನಾನು ಪ್ರಶ್ನೆ. ಚಿನ್ನ ಎಂಬುದು ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ ನೋಡಿ. ಬಂಗಾರ ಇದೆಯಲ್ಲ, ಇದು ಯಾವ ಶಿಲೆ ಅಂತಂದ್ರೆ ಅಗ್ನಿಶಿಲೆ ಅಥವಾ ಪ್ರಾಥಮಿಕ ಶಿಲೆಗೆ ಅತ್ಯುತ್ತಮವಾಗಿರುವಂತ ಉದಾಹರಣೆಯಾಗಿದೆ. ನೆಕ್ಸ್ಟ್ ಕ್ವಶನ್. ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಲಾದ ಕರ್ನಾಟಕದ ವನ್ಯಜೀವಿಧಾಮ ಯಾವುದು? ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಲಾದ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ 5 ಹುಲಿ ಸಂರಕ್ಷಣಾ ತಾಣಗಳದವ. 5 ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಈ ಕೆಳಗಿನ ಯಾವ ಸ್ಥಳ? ಈ ಕೆಳಗಿನ ಯಾವ ಸ್ಥಳ? ಸೂಪರ್, ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ನೋಡಿ. ಎಕ್ಸಲೆಂಟ್. ಈ ತರ ನೀವು ಕರೆಕ್ಟ್ ಆನ್ಸರ್ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು. ಸೇಮ್ ಅನಿಸ್ತಾವೆಲ್ಲ. ಓಕೆ. ಹಾ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೊಂದು ಹುಲಿ ಸಂರಕ್ಷಣಾ ತಾಣವಾಗಿದೆ. ನಾಗರಹೊಳೆ ಹುಲಿ ಸಂರಕ್ಷಣಾ ತಾಣವಾಗಿದೆ. ಭದ್ರಾ ಆಗಿದೆ. ಹಂಸಿ ಅಲ್ಲ. ಇದು ಮೊನ್ನೆ ಇದೇ ರಿಪೀಟ್ ಆಗಿರುವಂತ ಪ್ರಶ್ನೆ. ಇವೆಲ್ಲ ಕೇಳ್ತಾನೆ ಇಂಥ ಕ್ವಶನ್ ಗಳನ್ನ. ಓಲ್ಡ್ ಕ್ವಶನ್ ಪೇಪರ್ ಗ್ರೂಪ್ ಸಿ 2014-15 ಸಾಲಿ ಕೇಳಿದ ಪ್ರಶ್ನೆ ಇದು. ಹಂಸಿ ಅಲ್ಲ, ಅದರ ಬದಲಾಗಿ ದಾಂಡೇಲಿ. ಅದರ ಬದಲಾಗಿ ದಾಂಡೇಲಿ ಇದೆಯಲ್ಲ, ಈ ದಾಂಡೇಲಿ ಎನ್ನುವಂಥದ್ದು ಹುಲಿ ಸಂರಕ್ಷಣಾ ತಾಣ. ಸಂಚಾರ ಇದ್ದೇ ಇರ್ತದೆ. ಕರ್ನಾಟಕ ರಾಜ್ಯದಲ್ಲಿ 5 ಹುಲಿ ಸಂರಕ್ಷಣಾ ತಾಣಗಳದಾವೆ. ಆ 5 ಹುಲಿ ಸಂರಕ್ಷಣಾ ತಾಣಗಳು ಯಾವ ಅಂತಂದ್ರೆ, ಒಂದು ಬಂಡೀಪುರ ಹುಲಿ ಸಂರಕ್ಷಣಾ ತಾಣ, 2 ಭದ್ರಾ ಹುಲಿ ಸಂರಕ್ಷಣಾ ತಾಣ, ನಾಗರಹೊಳೆ ಹುಲಿ ಸಂರಕ್ಷಣಾ ತಾಣ. ಹೌದಾ? ಬಂಡೀಪುರ, ಭದ್ರಾ, ನಾಗರಹೊಳೆ, ಮತ್ತೆ ಯಾವುದು? ತಾಣ. ಇನ್ನ BRT ನೋಡಿ. BRT ಅಂದ್ರೆ ಏನು? ಬಿಳಿಗಿರಿ ರಂಗನ ಟೆಂಪಲ್ ಅಂತ ಕರಿತೀವಿ. ಬಿಳಿಗಿರಿ ರಂಗನ ಟೆಂಪಲ್. ಬಂಡೀಪುರ ಘೋಷಣೆಯಾದ ವರ್ಷ ಯಾವುದು? ಯಾವ ವರ್ಷ ಘೋಷಣೆಯಾಗಿದೆ ಬಂಡೀಪುರ? ಸೂಪರ್. 1973ರಲ್ಲಿ ಘೋಷಣೆಯಾಗಿದೆ. 1973ರಲ್ಲಿ ಘೋಷಣೆಯಾಗಿದೆ. ಭದ್ರಾ ಘೋಷಣೆಯಾಗಿದ್ದು ಯಾವುದು? ಭದ್ರಾ 1998 ನೋಡಿ. ಓಕೆನಾ? ನಾಗರಹೊಳೆ ಘೋಷಣೆಯಾಗಿದ್ದು 2000. ದಾಂಡೇಲಿ ಘೋಷಣೆಯಾಗಿದ್ದು 2006. BRT ಘೋಷಣೆಯಾಗಿದ್ದು 2011. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ BRT ಅಂದ್ರೆ ಬಿಳಿಗಿರಿ ರಂಗನ ಟೆಂಪಲ್ ಅಂತ ಗುರುತಿಸ್ತೀವಿ. ಇಲ್ಲ, ಮಲೈ ಮಹದೇಶ್ವರ ಘೋಷಣೆ ಆಗಿಲ್ಲ, ಘೋಷಣೆ ಆಗಿಲ್ಲ. ಓಕೆನಾ? ನೆಕ್ಸ್ಟ್ ಹೋಗೋಣ.
BRT ಎಲ್ಲಿದೆ ಅಂದ್ರೆ ಚಾಮರಾಜನಗರದಲ್ಲಿದೆ ನೋಡಿ, ಚಾಮರಾಜನಗರದಲ್ಲಿ. ನೆಕ್ಸ್ಟ್ 2002ರಲ್ಲಿ ಭಾರತದ ಮೊದಲ ಸಬ್ಮೆರಿನ್ ಮ್ಯೂಸಿಯಂ ಅನ್ನ ಎಲ್ಲಿ ಸ್ಥಾಪನೆ ಮಾಡಲು? 2002ರಲ್ಲಿ ಭಾರತದ ಮೊದಲ ಸಬ್ಮೆರಿನ್ ಮ್ಯೂಸಿಯಂ ಅನ್ನ ಎಲ್ಲಿ ಸ್ಥಾಪನೆ ಮಾಡಲಾಯ್ತಂದ್ರೆ, ಸೂಪರ್, ಸರಿಯಾದಂತ ಉತ್ತರ ವಿಶಾಖಪಟ್ಟಣ, ರೈಟ್ ಆನ್ಸರ್ ನೋಡಿ. ಭಾರತ ದೇಶದ ಮೊಟ್ಟ ಮೊದಲ ಈ ಒಂದು ಸಬ್ಮೆರಿನ್ ಮ್ಯೂಸಿಯಂ ಅನ್ನುವಂಥದ್ದು ಎಲ್ಲಿ ಸ್ಥಾಪನೆ ಮಾಡಲಾಯ್ತಂದ್ರೆ ವಿಶಾಖಪಟ್ಟಣದಲ್ಲಿ ಸ್ಥಾಪನೆ ಮಾಡಲಾಯಿತು. ನಿಮ್ಗೆ ಗೊತ್ತಿರೋ ಜಲಂತರಗಾಮಿ ಕೇಳಿರಿ, INS ಆನ್ಸರ್ ನೋಡಿ. ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೇನೆ ಇದ್ರ ಮೇಲೆ. ಇನ್ನೊಂದು, ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಪ್ರಥಮ ಹಡಗು ಕಟ್ಟುವ ತಾಣವನ್ನ ಸ್ಥಾಪನೆ ಮಾಡಲಾಯಿತು? ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಪ್ರಥಮ ಹಡಗು ಕಟ್ಟುವ ತಾಣವನ್ನ ಸ್ಥಾಪನೆ ಮಾಡ, ದೇಶದ ಮೊಟ್ಟ ಮೊದಲ ಹಡಗು ಕಟ್ಟುವ ತಾಣವನ್ನ ಭಾರತದ ಪ್ರಥಮ ಹಡಗು ಕಟ್ಟುವ ತಾಣವನ್ನ ಈ ಕೆಳಗೆ ಯಾವ ಸ್ಥಳದಲ್ಲಿ ಘೋಷಣೆ ಮಾಡಲಾಗಿದೆ ಅಂತಂದ್ರೆ ವಿಶಾಖಪಟ್ಟಣ. ಇದರ ಹೆಸರೇನಂದ್ರ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತ ಕರಿತೀವಿ ನೋಡಿ. ಇದರ ಹೆಸರೇನಂದ್ರೆ ಹಿಂದೂಸ್ತಾನ್ ಶಿಪ್ ಯಾರ್ಡ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್ಸ್, ಹೊಂದಿಸಿ ಬರೀರಿ ನೋಡೋಣ. ಹಿರಾಕುಡ್ಡ ಅಣೆಕಟ್ಟು, ಮೆಟ್ಟೂರು ಜಲಾಶಯ, ಮಹಾನದಿಗೆ ಅಡ್ಡಲಾಗಿ ನಾರಾಯಣಪುರ ಜಲಾಶಯ. ಕ್ವಶನ್, ಹಿರಾಕುಡ್ಡ ಅಣೆಕಟ್ಟು ಎಲ್ಲಿದೆ ಅಂತಂದ್ರ ಒಡಿಸ್ಸಾ ರಾಜ್ಯದಲ್ಲಿದೆ. ಮೆಟ್ಟೂರು ಜಲಾಶಯ ತಮಿಳುನಾಡದಲ್ಲಿದೆ. ನಾರಾಯಣಪುರ ಜಲಾಶಯ ಕರ್ನಾಟಕ ರಾಜ್ಯದಲ್ಲಿದೆ. ಮಹಾನದಿ ಹುಟ್ಟದಲ್ಲಿ ಅಂದ್ರ ಛತ್ತೀಸ್ಗಢ ರಾಜ್ಯದ ಬಿಸ್ತಾರ ಜಿಲ್ಲೆಯ ಸಿಹಾವ್ ಎಂಬ ಮಹಾನದಿ. ಮಹಾನದಿ ಜನ್ಮ ತಾಳುವ ಸ್ಥಳ ಯಾವುದಂದ್ರ ಛತ್ತೀಸ್ಗಢ ರಾಜ್ಯದ ಬಿಸ್ತಾರ ಜಿಲ್ಲೆಯ ಸಿಹಾವ ಎಂಬ ಸ್ಥಳದಲ್ಲಿ ಹುಟ್ಟಿ ಒಡಿಸ್ಸಾ ರಾಜ್ಯದ ಕಟಕ್ ಮೂಲಕ, ಇದು ಜನ್ಮ ತಾಳದಲ್ಲಿ ಛತ್ತೀಸ್ಗಢ ರಾಜ್ಯದ ಬಿಸ್ತಾರ ಜಿಲ್ಲೆಯ ಸಿಹಾವ ಎಂಬ ಸ್ಥಳದಲ್ಲಿ ಹುಟ್ಟಿ ಒಡಿಸ್ಸಾ ರಾಜ್ಯದ ಕಟಕ್ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುವಂತ ನದಿ ಯಾವ್ದಂದ್ರ ಮಹಾನದಿ. ಮಹಾನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಹಿರಾಕುಡ್ಡ ಅಣೆಕಟ್ಟು ನೋಡಿ. ಮಹಾನದಿ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಹಿರಾಕುಡ್ಡ ಅಣೆಕಟ್ಟು. ಓಕೆ, ಇವು ಕರೆಕ್ಟ್ ಅದ ನೋಡಿ. ಹಿರಾಕುಡ್ಡ ಅಣೆಕಟ್ಟು ಒಡಿಸ್ಸಾ ರಾಜ್ಯದಲ್ಲಿದೆ. ಮೆಟ್ಟೂರು ಜಲಾಶಯವಿರುವ ಇನ್ನೊಂದು ಹೆಸರಿದೆ, ಯಾರು ಹೇಳ್ತಾರೆ? ಎನಿಬಡಿ? ಮೆಟ್ಟೂರು ಜಲಾಶಯವನ್ನ ಇನ್ನೊಂದು ಹೆಸರಿಂದ ಕರೀತಾರೆ. ಸೂಪರ್, ಸ್ಟ್ಯಾನ್ಲಿ ಅಣೆಕಟ್ಟು ಅಂತ ಕರೀತಾರೆ ನೋಡಿ. ಹಾಗಾದ್ರೆ ಸ್ಟ್ಯಾನ್ಲಿ ಯಾರು? ಸ್ಟ್ಯಾನ್ಲಿ ಅಣೆಕಟ್ಟು ಅಂತ ಕರೀತಾರೆ. ಓಕೆ, ಸ್ಟ್ಯಾನ್ಲಿ ಯಾರು ಅಂತಂದ್ರೆ 1858ರಲ್ಲಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಸರಾಯ ಹುದ್ದೆ ಸೃಷ್ಟಿಯಾಗ್ತದ. ಆ ವೈಸರಾಯ ಹುದ್ದೆಗೆ ಒಂದು ಕಾರ್ಯದರ್ಶಿ ಹುದ್ದೆ ಸೃಷ್ಟಿಯಾಯಿತು. ಭಾರತದ ಪ್ರಥಮ ಕಾರ್ಯದರ್ಶಿ ಯಾರಂದ್ರ ಸ್ಟ್ಯಾನ್ಲಿ. ನಮ್ಮ ದೇಶದ ಮೊಟ್ಟ ಮೊದಲ ಕಾರ್ಯದರ್ಶಿ ಯಾರಂದ್ರ ಸ್ಟ್ಯಾನ್ಲಿ. ನೆಕ್ಸ್ಟ್, ಇದು PSI ಕ್ವಶನ್ ಕೇಳಿದ್ದ ನೋಡಿ. ಸ್ಟ್ಯಾನ್ಲಿ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ತಮಿಳುನಾಡಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ನೆಕ್ಸ್ಟ್ ಕ್ವಶನ್, ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ? ವೆರಿ ಸಿಂಪಲ್ ಕ್ವಶನ್, ಎಲ್ಲರೂ ಆನ್ಸರ್ ಮಾಡ್ತಾರೆ ಅನ್ಕೊಂಡಿನಿ. ಚಿಲ್ಕಾ ಸರೋವರ, ಸೂಪರ್, ಸುಮಾರು 87% ಕರೆಕ್ಟ್ ಆನ್ಸರ್ ಮಾಡಿದಿರಿ. ಎಕ್ಸಲೆಂಟ್. ಒಡಿಸ್ಸಾ ರಾಜ್ಯದಲ್ಲಿದೆ ನೋಡಿ ಚಿಲ್ಕಾ. ಇದು ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಸರೋವರ. ನಮ್ಮ ದೇಶದ ಅತಿ ದೊಡ್ಡ ಸರೋವರ ಎಂದರೆ ಚಿಲ್ಕಾ ಸರೋವರ. ಸರೋವರ ಅಂತಂದ್ರೆ ಸಿಂಪಲ್ ಆಗಿ ಸುತ್ತಲೂ ಭೂಮಿ ಇರಬೇಕು. ಸರೋವರ ಅಂದ್ರೆ ಸುತ್ತಲೂ ಭೂಮಿ, ಮಧ್ಯದಲ್ಲಿ ನೀರು. ಸುತ್ತಲೂ ಭೂಮಿ ಇದ್ದು ಮಧ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರುತ್ತಂದ್ರ ಅದನ್ನು ಸರೋವರ ಅಂತ ಕರಿತೀವಿ. ಸರೋವರಗಳನ್ನು ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ಲಿಮ್ನಾಲಜಿ ಅಂತ ಕರೀತಾರೆ.
ಭಾರತದ ಅತಿ ದೊಡ್ಡ ಸರೋವರ ಅಂದ್ರ ಚಿಲ್ಕಾ ಸರೋವರ. ನಮ್ಮ ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರ ಉಲಾರ್ ಸರೋವರ. ಉಲಾರ್ ಸರೋವರ. ನಮ್ಮ ದೇಶದ ಎರಡನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರ ದಾಲ್ ಸರೋವರ. ದಾಲ್ ಸರೋವರದ ವಿಶೇಷ ಏನಂದ್ರೆ ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಅಂತ ಹೇಳಿ ಗುರುತಿಸ್ತೀವಿ. ಜಮ್ಮು ಕಾಶ್ಮೀರದಲ್ಲಿ ಶಶಿನಾಗ ಸರೋವರ, ವೆರಿನಾಗ ಸರೋವರ, ಉಲಾರ್ ಸರೋವರ, ದಾಲ್ ಸರೋವರ. ಹಿಮಾಚಲ ಪ್ರದೇಶದಲ್ಲಿ ಬೋಪ್ರಾ ಸರೋವರ, ರಾಣಾ ಪ್ರತಾಪ ಸಾಗರ ಸರೋವರ, ಒಡಿಸಾದಲ್ಲಿ ಚಿಲ್ಕಾ ಸರೋವರ, ಮಣಿಪುರ ರಾಜ್ಯದಲ್ಲಿ ಲೋಕಟೆಕ್ ಸರೋವರ, ಆಂಧ್ರದಲ್ಲಿ ಕೊಲ್ಲೇರು ಸರೋವರ, ಆಂಧ್ರದಲ್ಲಿ ಪುಲಿಕಾಡ್ ಸರೋವರ, ಕೇರಳದಲ್ಲಿ ವೆಂಬಮುಡಿ ಮತ್ತು ಅಷ್ಟನಾಡು ಸರೋವರ. ವೆಂಬನಾಡು ಸರೋವರ ಭಾರತದ ಅತಿ ಉದ್ದವಾದ ಸರೋವರವಾಗಿದೆ. ಮಹಾರಾಷ್ಟ್ರದಲ್ಲಿ ಲುನಾರ್ ಸರೋವರ, ಗುಜರಾತದಲ್ಲಿ ನಡಾ ಸರೋವರ, ರಾಜಸ್ಥಾನದಲ್ಲಿ ಸಾಂಬಾರ ಸರೋವರ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಎಂದರೆ ಸಾಂಬಾರ ಸರೋವರ. ಇತ್ತೀಚೆಗೆ ಯಾವ ಸರೋವರ ತನ್ನ ಬಣ್ಣವನ್ನು ಗುಲಾಬಿ ಬಣ್ಣಕ್ಕೆ ಬದಲಾವಣೆ ಮಾಡ್ಕೊತಂದ್ರ ಲುನಾರ್ ಸರೋವರ. ಲುನಾರ್ ಸರೋವರದ ವಿಶೇಷ ಏನಂದ್ರೆ ಭಾರತದಲ್ಲಿ ಅತಿ ದೊಡ್ಡ ಜ್ವಾಲಾಮುಖಿಯಿಂದ ನಿರ್ಮಾಣಗೊಂಡಂತ ಸರೋವರ ಅಂತ ನೋಡ್ತೀವಿ. ಪ್ರಪಂಚದ ಅತಿ ದೊಡ್ಡ ಸರೋವರ ಅಂದ್ರ ಕ್ಯಾಸ್ಪಿಯನ್ ಸರೋವರ. ಪ್ರಪಂಚದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಅಂದ್ರ ಸುಪೀರಿಯರ್ ಸರೋವರ. ಪ್ರಪಂಚದ ಅತಿ ದೊಡ್ಡ ಉಪ್ಪು ಸರೋವರ ಅಂದ್ರ ವಾನ್ಲೇಕ್ ಸರೋವರ. ಪ್ರಪಂಚದ ಅತಿ ಎತ್ತರವಾದ ಸರೋವರ ಅಂದ್ರ ಟಿಟಿಕಾಕ್ ಸರೋವರ. ಪ್ರಪಂಚದ ಅತಿ ಆಳವಾದ ಸರೋವರ ಅಂದ್ರ ಬೈಕಾಲ್ ಸರೋವರ. ಪ್ರಪಂಚದ ಅತಿ ದೊಡ್ಡ ಜ್ವಾಲಾಮುಖಿ ಸರೋವರ ಅಂದ್ರ ತೋಬಾ ಸರೋವರ. ಸಹಸ್ರ ಸರೋವರಗಳಂದ್ರ ಫಿನ್ಲ್ಯಾಂಡ್. ಪ್ರಪಂಚದಲ್ಲಿ ಪಂಚ ಸರೋವರಗಳ ನಾಡು ಅಂದ್ರ ಉತ್ತರ ಅಮೆರಿಕ ಮತ್ತು ಕೆನಡಾ. ಅಮೆರಿಕ ಮತ್ತು ಕೆನಡಾ. ಆ ಪಂಚ ಸರೋವರಗಳನ್ನ ಶೋಮಿ ಅಂತ ಓದ್ತೀವಿ. ಶೋಮಿ ಅಂತ ಓದ್ತೀವಿ. ಶೋಮಿ ಅಂತಂದ್ರ ಸುಪೀರಿಯರ್ ಸರೋವರ, ಯುರಾನ್ ಸರೋವರ, ಓಟಾರಿಯೋ ಸರೋವರ, ಮಿಚಿಗನ್ ಸರೋವರ, ಈರಿ ಸರೋವರ. ಏಷ್ಯಾ ಖಂಡದ ಅತಿ ದೊಡ್ಡ ಸರೋವರ ಅಂತಂದ್ರೆ ಕ್ಯಾಸ್ಪಿಯನ್ ಸರೋವರ. ಯುರೋಪ ಖಂಡದ ಅತಿ ದೊಡ್ಡ ಸರೋವರ ಅಂದ್ರ ಲದೋಗ್ ಸರೋವರ. ಉತ್ತರ ಅಮೆರಿಕದ ಅತಿ ದೊಡ್ಡ ಸರೋವರ ಅಂದ್ರ ಸುಪೀರಿಯರ್ ಸರೋವರ. ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಸರೋವರ ಅಂತಂದ್ರೆ ಟಿಟಿಕಾಕ್ ಸರೋವರ. ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ ಅಂದ್ರ ವಿಕ್ಟೋರಿಯಾ ಸರೋವರ. ಇನ್ನು ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡ ಸರೋವರ ಅಂತಂದ್ರೆ ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡ ಸರೋವರ ಐರ್ ಸರೋವರ. ಅಂಟಾರ್ಟಿಕ್ ಖಂಡದ ಅತಿ ದೊಡ್ಡ ಸರೋವರ ಅಂದ್ರ ಅಂಟಾರ್ಟಿಕ್ ಖಂಡದ ಅತಿ ದೊಡ್ಡ ಸರೋವರ ಪ್ರಿಯದರ್ಶಿನಿ. ಪ್ರಿಯದರ್ಶಿನಿ. ನಮ್ಮ ಭಾರತ ದೇಶದ ಯಾವ ಸರೋವರವನ್ನ ರಾಷ್ಟ್ರೀಯ ಸರೋವರ ಎಂದು ಕರೆಯುತ್ತಾರ ಅಂತಂದ್ರೆ ನೌಕಿಲೇಕ್ ಅನ್ನುವಂತ ಸರೋವರ. ಆ ನೌಕಿಲೇಕ್ ಸರೋವರ ಎಲ್ಲಿದೆ ಅಂತಂದ್ರೆ ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ. ಮಹಾತ್ಮ ಗಾಂಧೀಜಿಯವರ ಅಸ್ಥಿ ಸರೋವರದಲ್ಲಿ ಎಸೆಯಲಾಯಿತು. ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯದಲ್ಲಿ ಕಂಡು ಬರುವ ಸರೋವರ ಅಂತಂದ್ರ ಲುನಾರ್ ಸರೋವರ. ಭಾರತದ ಮೊದಲ ಕೃತಕ ಸರೋವರ ಅಂತಂದ್ರೆ ಅದು ಗೋವಿಂದ ಸಾಗರ ಸರೋವರ ಅಥವಾ ಬಾಕ್ರನಂಗಲ ಅಣೆಕಟ್ಟು. ಯಾವ ಸರೋವರದ ಮಧ್ಯಭಾಗದಲ್ಲಿ ಸತೀಶ್ ಧವನ್ ಉಡಾವಣಾ ಕೇಂದ್ರ ಇದೆ ಅಂದ್ರೆ ಅದು ಲೋಕಟೆಕ್ ಸರೋವರದ ಮಧ್ಯಭಾಗದಲ್ಲಿ ಉಡಾವಣಾ ಕೇಂದ್ರ ಇದೆ. ಪ್ರಪಂಚದ ಯಾವ ಸರೋವರವನ್ನ ತೇಲಾಡುವ ಸರೋವರ ಎಂದು ಕರೆಯುತ್ತಾರಂದ್ರ ಲೋಕಟೆಕ್ ಸರೋವರ. ನನ್ನ ಮಾತು ಕೇಳಕತ್ತದ ಇಲ್ಲ ಯಾರಿಗೂ ಗೊತ್ತು, ಎಲ್ಲ ಸ್ತಬ್ಧ ಆಗಿಬಿಟ್ಟು. ಕೊಯ್ನಾ ಯೋಜನೆ ಮಹಾರಾಷ್ಟ್ರ, ಸಬಿಗಿರಿ ಯೋಜನೆ ತಮಿಳುನಾಡು, ಶರಾವತಿ ಯೋಜನೆ ಕರ್ನಾಟಕ, ಬಲಿಮೇಲ ಯೋಜನೆ ಒಡಿಸ್ಸಾ. ಯಾವ ರಾಜ್ಯ ಮತ್ತು ಅಣೆಕಟ್ಟು ರಾಂಗ್ ಆಗಿದೆ? ಸೂಪರ್. ಸರಿಯಾದಂತ ಉತ್ತರ ಶಬರಿಗಿರಿ ಯೋಜನೆ ಇದೆಯಲ್ಲ, ಈ ಶಬರಿಗಿರಿ ಯೋಜನೆ ತಮಿಳುನಾಡದಲ್ಲಿಲ್ಲ. ಶಬರಿಗಿರಿ ಯೋಜನೆ ಎಲ್ಲಿದೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಶಬರಿಗಿರಿ ಯೋಜನೆ ಎಲ್ಲಿದೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತದೆ. ಶಬರಿಗಿರಿ ಯೋಜನೆ ಕೇರಳ ರಾಜ್ಯದಲ್ಲಿ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಇದನ್ನ ಪಂಬಂ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಪಂಬಂ ಅಥವಾ ಪಂಬಾ ನದಿ ಅಂತ ಕರಿತೀವಿ. ಪಂಬಾ ನದಿ ಅಥವಾ ಪಂಬಂ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಪಂಬಂ. ಹಾಗಾದ್ರೆ ಪಂಬಂ ನದಿಯಲ್ಲಿ ಆಚರಣೆ ಮಾಡುವಂತ ವಿಶಿಷ್ಟವಾಗಿರುವಂತ ಸ್ಪರ್ಧೆ ಯಾವುದು ಅಂದ್ರೆ ನವೀನ್ ಕರೆಕ್ಟ್ ಆನ್ಸರ್ ಡೋಣಿ ಸ್ಪರ್ಧೆಯನ್ನ ಓಣಂ ಹಬ್ಬ, ಅದು ಓಣಂ ಹಬ್ಬದ ನಿಮಿತ್ತವಾಗಿ ಡೋಣಿ ಸ್ಪರ್ಧೆಯನ್ನು ಯಾವ ನದಿಯಲ್ಲಿ ಮಾಡ್ತಾರಂದ್ರ ಪಂಬಂ ನದಿಯಲ್ಲಿ ಮಾಡುತ್ತಾರೆ. ಕರೆಕ್ಟಾ? ನೆಕ್ಸ್ಟ್, ಕೊಯ್ನಾ ಇದು ಕೃಷ್ಣಾ ನದಿಯ ಉಪನದಿಯಾಗಿದೆ ಮಹಾರಾಷ್ಟ್ರದಲ್ಲಿ. ಇನ್ನ ಶರಾವತಿ ನದಿ, ಈ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವುದು? ಸೂಪರ್, ಲಿಂಗನ್ಮಕ್ಕಿ ಜಲಾಶಯ ನೋಡಿ, ಲಿಂಗನ್ಮಕ್ಕಿ ಜಲಾಶಯ. ಹಾಗಾದ್ರೆ ಬಲಿಮೇಲ ಯೋಜನೆ ಒಡಿಸ್ಸಾ ರಾಜ್ಯದಲ್ಲಿ, ಬಲಿಮೇಲ ಯೋಜನೆ ಒಡಿಸ್ಸಾ ರಾಜ್ಯದಲ್ಲಿ ಇದು ಯಾವ ನದಿ
ಒಡಿಶಾ ರಾಜ್ಯದಲ್ಲಿ ಯಾವ ನದಿಗೆ ಅಡ್ಡಲಾಗಿ ಈ ಯೋಜನೆಯನ್ನ ರೂಪಿಸಲಾಗಿದೆ? ಸೂಪರ್, ಎಕ್ಸಲೆಂಟ್. ಬಲಿಮೇಲ ಯೋಜನೆ ಒಡಿಶಾ ರಾಜ್ಯದಲ್ಲಿ ಯಾವ ನದಿಗೆ ಅಡ್ಡಲಾಗಿ ಈ ಒಂದು ಯೋಜನೆಯನ್ನು ರೂಪಿಸಲಾಗಿದೆ ಅಂದ್ರ ಸಿಲೇರು ಯೋಜನೆಗೆ ಅಡ್ಡಲಾಗಿ. ಸಿಲೇರು ನದಿ, ಈ ಸಿಲೇರು ನದಿಗೆ ಅಡ್ಡಲಾಗಿ ಈ ಒಂದು ಯೋಜನೆಯನ್ನು ರೂಪಿಸಲಾಗಿದೆ. ಹಾಗಾದ್ರೆ ಸಿಲೇರು ಎಂಬ ನದಿ ಯಾವ ನದಿ ಉಪನದಿಯಾಗಿದೆ? ಸಿಲೇರು ಎಂಬ ಉಪನದಿ ಯಾವ ನದಿ ಉಪನದಿಯಾಗಿದೆ? ಅದು ಎಕ್ಸಲೆಂಟ್, ಎಕ್ಸಲೆಂಟ್. ಸಿಲೇರು ಎಂಬ ಉಪನದಿ ಯಾವ ನದಿ ಉಪನದಿಯಾಗಿದೆ ಅಂದ್ರೆ ಇದು ಗೋದಾವರಿ ನದಿಯ ಉಪನದಿಯಾಗಿದೆ ನೋಡಿ. ಗೋದಾವರಿಯಿಂದ ಇದು ಅಂದ್ರೆ ಒಡಿಶಾ ರಾಜ್ಯದಿಂದ ಹರಿದು ಬರುವಂತ ಗೋದಾವರಿ ನದಿ ಉಪನದಿ ಯಾವ್ದಂದ್ರ ಸಿಲೇರು ಅನ್ನುವಂತ ಯೋಜನೆ. ಈ ಸಿಲೇರು ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ತೊಗರಿ ಬೆಳೆ ಬೆಳೆಯುವಂತ ಕರ್ನಾಟಕದ ಜಿಲ್ಲೆ ಯಾವುದು? ಯಾರ ಕಲಬುರಗಿ ಅದಿರೆಲ್ಲ ಜಿಗದಾಡಿ ಆನ್ಸರ್ ಮಾಡ್ತಾರ ನೋಡಿ. ಕಲಬುರಗಿ ರೈಟ್ ಆನ್ಸರ್ ನೋಡಿ. ಭಾರತದ ತೊಗರಿ, ಕರ್ನಾಟಕದ ತೊಗರಿ ಪಾರ್ಕ್ ಎಲ್ಲಿದೆ ಅಂದ್ರೆ ಕಲಬುರಗಿಯಲ್ಲಿದೆ. ಅತಿ ಹೆಚ್ಚು ತೊಗರಿ ಉತ್ಪಾದನೆ ಮಾಡುವ, ಏಷ್ಯಾದಲ್ಲೇ ಅತ್ಯಂತ ಹೆಚ್ಚು ತೊಗರಿ ಬೆಳೆ ಬೆಳೆಯುವಂತ ಕರ್ನಾಟಕದ ಜಿಲ್ಲೆ ಯಾವ್ದಂದ್ರ ಕಲಬುರಗಿ. ನೆಕ್ಸ್ಟ್, ನಂಜನಗೂಡು ಯಾವ ನದಿಯ ದಡದ ಮೇಲೆ ಇದೆ? ಕಪಿಲಾ, ಕಾವೇರಿ, ಹೇಮಾವತಿ, ಹಾರಂಗಿ. ಸೂಪರ್. ಸರಿಯಾದಂತ ಉತ್ತರ ಕಪಿಲಾ ನದಿ ನೋಡಿ. ಕಪಿಲಾ ನದಿಗಿರುವ ಇನ್ನೊಂದು ಹೆಸರೇನು ಯಾರು ಹೇಳ್ತಾರೆ? ಕಪಿಲಾ ನದಿಗಿರುವ ಇನ್ನೊಂದು ಹೆಸರು ಸೂಪರ್, ಕಬಿನಿ ನೋಡಿ. ಕಬಿನಿ ಅಂದ್ರು ಒಂದೇ, ಕಪಿಲಾ ಅಂದ್ರು ಒಂದೇ. ಈ ಕಪಿಲಾ ನದಿಗಿರುವ ಇನ್ನೊಂದು ಹೆಸರೇ ಕಬಿನಿ ನದಿ ಅಂತ ಕರಿತೀವಿ. ಕಾವೇರಿ, ಹೇಮಾವತಿ, ಆರಂಗಿ, ವೆರಿ ಇಂಪಾರ್ಟೆಂಟ್. ಈ ಕಪಿಲಾ ನದಿ ಯಾವ ರಾಜ್ಯದಲ್ಲಿ ಜನ್ಮ ತಾಳುತ್ತದೆ? ವೀರೇಶ್ ಕರೆಕ್ಟ್ ಆನ್ಸರ್. ಕೇರಳ ರಾಜ್ಯದಲ್ಲಿ ಜನ್ಮ ತಾಳುತ್ತದೆ ನೋಡಿ. ಕೇರಳ ರಾಜ್ಯದಲ್ಲಿ ಜನ್ಮ ತಾಳುವಂತ ಒಂದು ಪ್ರಸಿದ್ಧವಾದಂತ ನದಿ ಇದು. ಕರ್ನಾಟಕ ರಾಜ್ಯದ ಕಾವೇರಿ ನದಿಗೆ ಬಂದು ಜಾಯಿಂಟ್ ಆಗ್ತದೆ. ಮೇಕೆದಾಟು ಯೋಜನೆ, ಬರಚುಕ್ಕಿ ಯೋಜನೆ, ಅಬ್ಬೆ ಜಲಪಾತ, ಗೋಕಾಕ್ ಫಾಲ್ಸ್. ಗೋಕಾಕ್ ಫಾಲ್ಸ್ ಬೆಳಗಾಂ ಜಿಲ್ಲೆಯಲ್ಲಿದೆ. ಇನ್ನ ಮೇಕೆದಾಟು ಯೋಜನೆ ರಾಮನಗರದಲ್ಲಿದೆ. ಇನ್ನ ಅಬ್ಬೆ ಜಲಪಾತ ಕೊಡಗು ಜಿಲ್ಲೆಯಲ್ಲಿದೆ. ಬರಚುಕ್ಕಿ ಜಲಪಾತ ಚಾಮರಾಜನಗರದಲ್ಲಿದೆ. ಕರೆಕ್ಟಾ? ಮೇಕೆದಾಟು ಯೋಜನೆ ರಾಮನಗರ, ಬರಚುಕ್ಕಿ ಜಲಪಾತ ಚಾಮರಾಜನಗರ, ಅಬ್ಬೆ ಜಲಪಾತ ಕೊಡಗು ಜಿಲ್ಲೆ, ಇನ್ನು ಗೋಕಾಕ್ ಫಾಲ್ಸ್ ಬೆಳಗಾಂ ಜಿಲ್ಲೆ. ಯಾವ ಸುಮ್ ನೀವೇ ಬರ್ರಿ ಎಕ್ಸಾಮ್ ಅನ್ನೋ. ವಿಜಯನಗರ ಉಕ್ಕು ಕಬ್ಬಿಣ ಕಾರ್ಖಾನೆ, ಸೇಲಂ ಉಕ್ಕು ಕಬ್ಬಿಣ ಕಾರ್ಖಾನೆ, ರೂಲ್ಕೇಲಾ ಉಕ್ಕು ಕಬ್ಬಿಣ ಕಾರ್ಖಾನೆ, ಬೊಕ್ಯಾರೋ ಉಕ್ಕು ಕಬ್ಬಿಣ ಕಾರ್ಖಾನೆ. ಮ್ಯಾಚ್ ದ ಫಾಲೋಯಿಂಗ್ಸ್. ವಿಜಯನಗರ ಎಲ್ಲಿದೆ ನೋಡಿ, ಸೇಲಂ ಎಲ್ಲಿದೆ, ರೂಲ್ಕೇಲಾ ಎಲ್ಲಿದೆ, ಬೊಕ್ಯಾರೋ ಎಲ್ಲಿದೆ? ನೀವೇ ಹಾಕ್ರಿ, ಸುಮ್ಮನೆ ಎಲ್ಲಿ ಕಿರಿಕಿರಿ ನಿಮ್ ಕಡೆ. ಅದ ಹಾಕಿ ಆನ್ಸರ್ ನೈಸ್ ಅಂತ ಡನ್ ಅಂದಾಗ ನಿಮ್ ಮನಸ್ಸಿನಲ್ಲಿ ಆಗುವಂತ ಆ ಹಲ್ಲಾದ, ಆ ಮನಸ್ಸಿನಲ್ಲಿ ಆಗಿರುವಂತ ಫೀಲಿಂಗ್ ನಾಯಕ್ ದಕ್ಕಿರ್ತಾರ. ಸರಿಯಾದಂತ ಉತ್ತರ 2 ಕರೆಕ್ಟ್ ಆನ್ಸರ್ ನೋಡಿ. ವಿಜಯನಗರ ಉಕ್ಕು ಕಬ್ಬಿಣ ಕಾರ್ಖಾನೆ ಎಲ್ಲಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿದೆ. ಸೇಲಂ ಉಕ್ಕು ಕಬ್ಬಿಣ ಕಾರ್ಖಾನೆ ಎಲ್ಲಿದೆ ಅಂದ್ರೆ ತಮಿಳುನಾಡದಲ್ಲಿದೆ. ರೂಲ್ಕೇಲಾ ಉಕ್ಕು ಕಬ್ಬಿಣ ಕಾರ್ಖಾನೆ ಒಡಿಶಾ ರಾಜ್ಯದಲ್ಲಿದೆ. ಬೊಕ್ಯಾರೋ ಉಕ್ಕು ಕಬ್ಬಿಣ ಕಾರ್ಖಾನೆ ಜಾರ್ಖಂಡ್ ರಾಜ್ಯದಲ್ಲಿದೆ. ಯಾವ ಉಕ್ಕು ಕಬ್ಬಿಣ ಕಾರ್ಖಾನೆಯನ್ನ ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಎಂದು ಕರೆಯುತ್ತಾರೆ? ಯಾವ ಉಕ್ಕು ಕಬ್ಬಿಣ ಕಾರ್ಖಾನೆಯನ್ನ ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಎಂದು ಕರೆಯುತ್ತಾರೆ ಅಂದ್ರೆ ಎಕ್ಸಲೆಂಟ್, ರೂಲ್ಕೇಲಾ ಉಕ್ಕು ಕಬ್ಬಿಣ ಕಾರ್ಖಾನೆ ನೋಡಿ. ರೂಲ್ಕೇಲಾ ಉಕ್ಕು ಕಬ್ಬಿಣ ಕಾರ್ಖಾನೆ. ರೂಲ್ಕೇಲಾ ಉಕ್ಕು ಕಬ್ಬಿಣ ಕಾರ್ಖಾನೆ ಯಾವ ದೇಶದ ಸಹಯೋಗದೊಂದಿಗೆ ಸ್ಥಾಪನೆ ಆಯಿತು? ಸೂಪರ್, ಜರ್ಮನಿ ದೇಶದ ಸಹಯೋಗದೊಂದಿಗೆ ಸ್ಥಾಪನೆ ಆಯ್ತು ನೋಡಿ. ಜರ್ಮನಿ ದೇಶದ ಸಹಯೋಗದೊಂದಿಗೆ ಸ್ಥಾಪನೆಯಾಗಿರುವಂತ ಉಕ್ಕು ಕಬ್ಬಿಣ ಕಾರ್ಖಾನೆ. ಸೈಲೆಂಟ್ ವ್ಯಾಲಿ, ಇಂದ್ರಾವತಿ, ಮೃಗವಾಣಿ, ಸುಂದರ್ಬನ್. ಮಣಿಪುರ, ಛತ್ತೀಸ್ಗಢ, ತೆಲಂಗಾಣ, ಅಂಡೋಮಾನ್ ನಿಕೋಬಾರ್. ಈ ಕೆಳಗೆ ಕೊಟ್ಟ ಜೋಡಿಗಳನ್ನು ಪರಿಗಣಿಸಿ ರಾಷ್ಟ್ರೀಯ ಉದ್ಯಾನವನ ರಾಜ್ಯ ಮೇಲಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿರುತ್ತದೆ ಅಂತ ಕೊಟ್ಟನು. ಯಾವುದು ಹೊಂದಾಣಿಕೆಯಾಗಿದೆ?
ಇರುವಂತ ಉತ್ತರ ಇಂದ್ರಾವತಿ ಛತ್ತೀಸ್ಗಢ ರೈಟ್ ಕರೆಕ್ಟ್ ಆನ್ಸರ್ ಇದೆ. ಮೃಗವಾಣಿ ತೆಲಂಗಾಣ ಕರೆಕ್ಟ್ ಇದೆ ನೋಡಿ. ಹಾಗಾದ್ರೆ ಸೈಲೆಂಟ್ ವ್ಯಾಲಿ ಎಲ್ಲಿದೆ? ಸೈಲೆಂಟ್ ವ್ಯಾಲಿ ಸೂಪರ್, ಕೇರಳ ರಾಜ್ಯದಲ್ಲಿ ಇದೆ ನೋಡಿ. ಸೈಲೆಂಟ್ ವ್ಯಾಲಿ ಅಥವಾ ಮೌನ ಕಣಿವೆ ಅಂತ ಕರಿತೀವಲ್ಲ, ಆ ಮೌನ ಕಣಿವೆ ಅಥವಾ ಸೈಲೆಂಟ್ ವ್ಯಾಲಿ ಎಲ್ಲಿದೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತದೆ. ಮೌನ ಕಣಿವೆ ಅಂತ ಕರಿತೀವಿ. ಹಾಗಾದ್ರೆ ಸುಂದರ್ಬನ್ ಎಲ್ಲಿದೆ? ಸೂಪರ್, ಪಶ್ಚಿಮ ಬಂಗಾಳದಲ್ಲಿದೆ ನೋಡಿ. ಸುಂದರ್ಬನ್ ಅನ್ನುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳದಲ್ಲಿದೆ. ಹಾಗಾದ್ರೆ ಮೃಗವಾಣಿ ಇದೆಯಲ್ಲ, ತೆಲಂಗಾಣದ ರಂಗರಾಯರೆಡ್ಡಿ ಜಿಲ್ಲೆಯಲ್ಲಿ ಮೃಗವಾಣಿ ಅನ್ನುವಂತ ಒಂದು ವಿಶಿಷ್ಟವಾಗಿರುವಂತ ಒಂದು ರಾಷ್ಟ್ರೀಯ ಉದ್ಯಾನವನವನ್ನು ನೋಡಕ ಸಾಧ್ಯ ಇದೆ. ಇನ್ನು ಇಂದ್ರಾವತಿ ಛತ್ತೀಸ್ಗಢ ರಾಜ್ಯ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಸಾಕಷ್ಟು ಇದ್ರ ಮೇಲೆ ಕೂಡ ಕ್ವಶನ್ ಕೇಳಿದ್ದಾನೆ.